ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸಾವಯವ ಲಿಕ್ವಿಡ್ ಗೊಬ್ಬರ ಬಳಸಿ ಹೇಗೆ ಆರೋಗ್ಯವಂತ ಗಿಡವನ್ನು ಬೆಳೆಸುವುದು ಹಾಗೂ ಗಿಡ ತುಂಬ ಹೂವನ್ನು ಹೇಗೆ ಕೊಡುತ್ತದೆ ಎಂದು ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ತುಂಬ ಸುಲಭವಾಗಿ ನಾವು ಮನೆಯಲ್ಲೇ ಮಾಡುವಂತಹ ಲಿಕ್ವಿಡ್ ಗೊಬ್ಬರವನ್ನು ಉಪಯೋಗಿಸಿ ನಾನು ಇಲ್ಲಿ ಗಿಡವನ್ನು ಬೆಳೆಸುತ್ತಾ ಇರುವುದು. ನಾನು ಯಾವುದೇ ಕೆಮಿಕಲ್ ಗೊಬ್ಬರವನ್ನು ನನ್ನ ಗಿಡಗಳಿಗೆ ಬಳಸುವುದಿಲ್ಲ. ಕೆಮಿಕಲ್ ಗೊಬ್ಬರ ಬಳಸದೆ ನಾನು ನನ್ನ ಗಾರ್ಡನನ್ನು ನೋಡಿಕೊಳ್ಳುವುದು. ಹಾಗೆ ಈ ವಿಡಿಯೋದಲ್ಲಿ ನಾನು ಹೇಗೆ ಲಿಕ್ವಿಡ್ ಫರ್ಟಿಲೈಸರ್ ಮಾಡುವುದು ಅಂತ ತೋರಿಸ್ತೇನೆ. ಇದು ನನ್ನ ಮನೆಯ ಜರ್ಬೇರ ಗಿಡಗಳು. ನಾವು ಯಾವ ರೀತಿಯ ಲಿಕ್ವಿಡ್ ಫರ್ಟಿಲೈಸರ್ ಅಥವಾ ಕೆಮಿಕಲ್ ಫರ್ಟಿಲೈಸರ್ ಯಾವುದನ್ನು ನಾವು ಕೊಟ್ಟು ಬೆಳೆಸ್ತೇವೋ ಗಿಡಗಳು ಅದಕ್ಕೆ ಹೊಂದಿಕೊಂಡು, ಆ ಗೊಬ್ಬರಗಳಿಗೆ ಹೊಂದಿಕೊಂಡು ಗಿಡಗಳು ಚೆನ್ನಾಗಿ ಬೆಳೆಯುತ್ತದೆ. ಕೆಮಿಕಲ್ ಫರ್ಟಿಲೈಸರ್ ಕೊಟ್ಟರೆ ಒಮ್ಮೆ ಚೆನ್ನಾಗಿ ಗಿಡ ಬೆಳೆದು ಹೂ ತುಂಬ ಕೊಡ್ತದೆ, ಆದರೆ ಅಷ್ಟೇ ರೋಗಗಳು. ಆಮೇಲೆ ನಾವು ಅದಕ್ಕೆ ರೋಗಗಳಿಗೆ ಪುನಃ ಇನ್ನೊಮ್ಮೆ ಸ್ಪ್ರೇ ಬಿಡುವುದು ಅಂಥದ್ದೆಲ್ಲ ಮಾಡಬೇಕು. ಅದರ ಬದಲಾಗಿ ನಾವು ಆರ್ಗ್ಯಾನಿಕ್ ಲಿಕ್ವಿಡ್ ಫರ್ಟಿಲೈಸರ್ ಕೊಡುವುದರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತದೆ, ಹೂಗಳು ಕೊಡ್ತದೆ. ಒಮ್ಮೆಲೆ ಹೂವನ್ನು ಕೊಟ್ಟು ಇದು ಮಾಡುವುದಿಲ್ಲ, ನಿಧಾನವಾಗಿ ಗಿಡಗಳು ಆ ಗೊಬ್ಬರಗಳಿಗೆ ಅಡ್ಜಸ್ಟ್ ಆಗ್ತದೆ. ಇಲ್ಲಿಗ ನಾನು ಹೇಗೆ ಲಿಕ್ವಿಡ್ ಫರ್ಟಿಲೈಸರ್ ಮಾಡೋದು ಅಂತ ತೋರಿಸ್ತೇನೆ. ಮೊದಲನೇದಾಗಿ ಒಂದು ಬಾಲ್ದಿ ಬೇಕು. ಹಾಗೆ ಚಹಾ ಪುಡಿ, ನಾವು ಚಹಾ ಮಾಡಿ ಅದರ ಪುಡಿಯನ್ನು ಬಿಸಾಕ್ತೇವಲ್ಲ, ಅದನ್ನು ಬಿಸಾಕದೆ ಈ ರೀತಿ ಗೊಬ್ಬರವನ್ನಾಗಿ ನಾವು ಮಾಡುವ. ಇನ್ನು ಬೇಕಾಗುವುದು ಮಜ್ಜಿಗೆ ಬೇಕು, ಹಾಗೆಯೇ ಅಕ್ಕಿ ತೊಳೆದ ನೀರು ಮತ್ತು ಬೇಳೆ ತೊಳೆದ ನೀರು. ನಮ್ಮ ಕಿಚನ್ನಲ್ಲಿ ಏನೆಲ್ಲ ನಾವು ತೊಳೆಯುತ್ತೇವೆ ಅದರಲ್ಲಿ ಸಿಗುವ ನೀರನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಈ ರೀತಿ ಶೇಖರಣೆ ಮಾಡಿ ನಾವು ಗೊಬ್ಬರವನ್ನು ತಯಾರು ಮಾಡುವ. ಈಗ ನಾನಿಲ್ಲಿ ಅಕ್ಕಿ ತೊಳೆದ ನೀರು, ಬೇಳೆ ತೊಳೆದ ನೀರನ್ನು ಈ ಬಾಲ್ದಿಗೆ ಹಾಕಿದ್ದೇನೆ. ಇನ್ನೀಗ ಇದಕ್ಕೆ ಮಜ್ಜಿಗೆಯನ್ನು ಹಾಕ್ತೇನೆ. ಮಜ್ಜಿಗೆ ಹುಳಿ ಮಜ್ಜಿಗೆಯೂ ಆಗ್ಬೋದು ಅಥವಾ ಮೊಸರು ಇದ್ದರೆ ಮೊಸರು ಆಗ್ಬೋದು. ಆಮೇಲೆ ಚಹಾ ಪುಡಿ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮಗೆ ದಿನನಿತ್ಯ ಅಡುಗೆ ಕೋಣೆಯಲ್ಲಿ ಅಕ್ಕಿ ತೊಳೆದ ನೀರು, ಬೇಳೆ ತೊಳೆದ ನೀರೆಲ್ಲ ಸಿಗ್ತದಲ್ಲ, ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ಸಂಜೆ ಆಗುವಾಗ ನಾವು ಈ ಬಾಲ್ದಿಗೆ ದಿನನಿತ್ಯ ಹಾಕಿಕೊಂಡು, ಒಂದು ಬಾಲ್ದಿ ತುಂಬ ಆದ ಮೇಲೆ ಅದನ್ನು ನಾವು ಒಂದು ಸೈಡಲ್ಲಿ ಇಡಬೇಕು, ಮುಚ್ಚಿ ಇಡಬೇಕು. ಯಾಕೆ ಅಂತ ಹೇಳಿದರೆ 2 ದಿವಸ ಆಗುವಾಗ, ಇಲ್ಲದ್ರೆ ಅದು ಮಜ್ಜಿಗೆ ಹಾಕೋ ಕಾರಣ ಹುಳಿ ಸ್ಮೆಲ್ ಬರ್ತದೆ. ಮನೆ ಹತ್ತಿರ ಎಲ್ಲ ಇಟ್ಟರೆ ಸ್ಮೆಲ್ ಬರ್ತದೆ. ಹಾಗೆ ಮುಚ್ಚಿ ಇಟ್ಟರೆ ಯಾವುದೇ ಸ್ಮೆಲ್ಲಿನ ಅಥವಾ ಏನು ಸೊಳ್ಳೆಯ ಕಾಟ ಯಾವುದು ಇರುವುದಿಲ್ಲ. ಹೀಗೆ ಮುಚ್ಚಿ ಇಟ್ಟರೆ ಒಳ್ಳೆಯದು. ಮುಚ್ಚಿದರ ಮೇಲೆ ಒಂದು ಭಾರ ಇಡಬೇಕು, ಅಥವಾ ನಿಮಗೆ ಬಾಲ್ದಿಗೆ ಮುಚ್ಚಲಿದ್ದರೆ ಅದು ತುಂಬ ಒಳ್ಳೆಯದು. ಇನ್ನೀಗ ಇದನ್ನೀಗ ನನಗೆ 4 ದಿವಸ ಆಗುವಾಗ ಒಂದು ಬಾಲ್ದಿ ಆಗ್ತದೆ. ಅದನ್ನು ನಾನು ಒಂದು 10 ದಿವಸ ಹುಳಿ ಬರಿಸಲು ಬಿಡಬೇಕು. ಹುಳಿ ಬಂದಷ್ಟು ಒಳ್ಳೆಯದು ಲಿಕ್ವಿಡ್ ಫರ್ಟಿಲೈಸರ್. ಈಗ ಇದು 1 ತಿಂಗಳಾದ ಲಿಕ್ವಿಡ್ ಫರ್ಟಿಲೈಸರು. ಇದನ್ನೀಗ ನಾನು 1 ಪಾಟೆ ಲಿಕ್ವಿಡ್ ಫರ್ಟಿಲೈಸರನ್ನು ತಗೊಂಡು ಹೇಗೆ ಗಿಡಗಳಿಗೆ ಹಾಕುವುದು ಅಂತ ತೋರಿಸ್ತೇನೆ. ಈಗ ಇದರಲ್ಲಿ 1 ಪಾಟೆ ಅಥವಾ 1 ಮಗ್ ಲಿಕ್ವಿಡ್ ಫರ್ಟಿಲೈಸರ್ ಉಂಟು. ಇದನ್ನೀಗ 1 ಬಾಲ್ದಿ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಬಾಲ್ದಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲಿ ನಾನು ಒಬ್ಬಳೇ ವಿಡಿಯೋ ರೆಕಾರ್ಡಿಂಗ್ ಮಾಡುವ ಕಾರಣ ಸ್ವಲ್ಪ ಕಷ್ಟ ಆಗ್ತದೆ. ಈಗ ಇದು ಚೆನ್ನಾಗಿ ನೀರಿನೊಂದಿಗೆ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕೋಣ. ಗಿಡಗಳಿಗೆ ಹಾಕುವಾಗ ಸಾಧ್ಯವಾದಷ್ಟು ಬುಡದಿಂದ ದೂರಕ್ಕೆ ಹಾಕಿದರೆ ಒಳ್ಳೆಯದು. ಯಾಕೆಂತ ಹೇಳಿದರೆ ಬುಡಕ್ಕೆ ಹಾಕಿದರೆ ಯಾವುದೇ ಗೊಬ್ಬರವನ್ನು ನಾವು ಬುಡಕ್ಕೆ ಹಾಕಬಾರದು.
ಬೇಗ ಸಾಯುವ ಸಾಧ್ಯತೆ ಉಂಟು. ಈ ಲಿಕ್ವಿಡನ್ನು ನಾವು ನೀರು ಮಾಡದೆ ಗಿಡಗಳಿಗೆ ಹಾಕಬಾರದು. ಹಾಕಿದರೆ ಸತ್ತೇ ಹೋಗ್ತದೆ. ಯಾಕೆಂತೇಳಿದರೆ ಅದು ತುಂಬ ಖಾರ ಅಂಶ ಇರ್ತದಲ್ಲ, ಹುಳಿ ಅಂಶ ಇರ್ತದಲ್ಲ, ಹಾಗೆ ನಾವು ಎಷ್ಟು ನೀರು ಮಾಡಿ ಹಾಕ್ತೇವೋ ಅಷ್ಟು ಒಳ್ಳೆಯದು. 10 ದಿವಸಗಳಿಗೊಮ್ಮೆ ಅಥವಾ 15 ದಿವಸಗಳಿಗೊಮ್ಮೆ ನಮ್ಮ ಮನೆಯ ಎಲ್ಲ ಹೂ ಗಿಡಗಳಿಗೆ ಹಾಕ್ತಾ ಇದ್ದರೆ ಆಯಿತು. ಹೇಗೂ ಮನೆಯಲ್ಲಿ ಡೈಲಿ ನಮಗೆ ಅಕ್ಕಿ ತೊಳೆದ ನೀರೆಲ್ಲ ಸಿಗ್ತದಲ್ಲ, ಬೇರೆ ನಾವು ಲಿಕ್ವಿಡ್ ಫರ್ಟಿಲೈಸರ್ ಹಾಕುವ ಪ್ರಮೇಯವೇ ಬರುವುದಿಲ್ಲ. ಥ್ಯಾಂಕ್ ಯು.